ಇವ್ ಫುಲ್ ಪಗಾರ ಹತ್ರಿ ನಾ ಹಾಫ್ ಪಗಾರ ಹತ್ರಿ ಹೇಳ್ತಾನು ಇದು ಜನರುಡಿ ಸುಮ್ಮ ನಾವು ಒಂದು ಮಾತು ಕೇಳ ಸುಮ್ಮ ಜನರುಡಿ ಕೇಳುತ್ತೆ ನಿನಗ ಕೇಳ್ರಲ್ಲ ನೀ ಫುಲ್ ಪಗಾರದವನ ಹಾಫ್ ಪಗಾರದಕ್ಕೆ ಹೌದೌದ್ರಿ ನನ್ನ ಫುಲ್ ಫ್ರೀ ಆಗೈತಿ ನನಗೊಂದು ಹಾಫ್ ಫ್ರೀ ಆಗ್ಬೇಕಾಗಿತ್ತಲ್ಲ ಆಗ್ಬೇಕಲ್ಲ ಹಾಪರೇ ಆಗ್ಬೇಕಲ್ಲ ನಿನಗ ನನಗೆ ಫುಲ್ ಆಗೈತಿ ನಿನಗೊಂದು ಹಾಫ್ರೇ ಮಾಡ್ಬೇಕಾಗಿತ್ತು ಏನ್ ಮಾಡ್ಬೇಕಲ್ಲ ಅಂತ ಮ್ಯಾಗಿನ ಕಾನೂನು ಜಗದಾಗ ಹೆಣ್ಣಂದ್ರ ಒಂದು ಗೌರವ ಸ್ಥಾನ ಕೊಟ್ಟಾರ ಅದಕ್ಕ ಹೆಣ್ಣಂದ್ರ ಹೆಚ್ಚಿಂದ ಒಂದು ದೊಡ್ಡ ಸ್ಥಾನ ಕೊಟ್ಟದಕ್ಕೆ ಎಲ್ಲಾ ತರ ಸವಲತ್ತು ಮಾಡಿಟ್ಟಾರ ಕಿವ್ ಮಗ ಬಂದ ನೋಡ್ರಿ ಈಗ ಅಪ್ಪ ದೊಡ್ಡವ ಎದರಾಗ ದೊಡ್ಡದು ನನ್ನ ತಂಗಳು ತುಕಡಿ ಎಲ್ಲಿ ದೊಡ್ಡವ ಅಪ್ಪ ಎಲ್ಲಾ ನಾ ಮಾಡೀನಿ ನನ್ನಿಂದ ಆಗೈತಿ ನಾ ಹೆಚ್ಚಿನವ ಎದರಾಗ ಹೆಚ್ಚಿನವದಿ ಬೇಕಯ್ಯಪ್ಪ ಎಲ್ಲಾನು ಇರ್ಲೇ ಯಾಕಂದ್ರೆ ಮೊದಲ ಕಾನೂನಿ ಕರಿ ಅದ ನೋಡ್ರಿ ಇದು ಇವತ್ತು ಕರಿ ಹರಿದ ಬಿಡುದು ಇವತ್ತು ಕರಿ ಹರಿದ ಬಿಡುದತಿ ಗಂಡ ಹಾಡೋರ್ದು ಅದಕ್ಕೆ ತಮ್ಮ ಹೇಳತ್ತೇರಿ ಮತ್ತ ಕೂಟ ಕೂಡದೆ ಯಾರಿಗೆ ಬಸರಾಗಿದೆ ಹೆಂಗಾಗಿದೆ ಅಂತ ಕೇಳತ್ತಾನ ಬಹಳ ಮಂದಿ ಹಡದಾರ ಮತ್ತ ತಮ್ಮ ನಿಮ್ಮ ಬಸವನಪ್ಪ ಹುಟ್ಟ್ಯಾನ ಏ ಅಕ್ಕ ನಾಗಮ್ಮ ಬರೇ ಒಂದು ಅನ್ನದ ಪ್ರಸಾದ ಅದರ ಉಂಡದಕ್ಕಾಗಿ ಚೆನ್ನ ಬಸವಣ್ಣ ಜನ್ಮ ತಾಳೆ ಬಂದ ಅಲ್ಲಿ ಅವರೇ ಗಂಡಿದ್ದೇನು ಅಲ್ಲಿ ಗಾಂಡಿ ಎಲ್ಲಿ ಹೋಗಿದ್ರಿ ನೀವು ಬಿಬಿ ಮೇರಿಯಮ್ಮ ಏನು ಮಾಡಿ ಮಣ್ಣಿನ ಧೂಳದಿಂದ ಇಬ್ಬರು ಪೈಗಂಬರ್ನ ತಯಾರು ಮಾಡಿಟ್ಟಳ ಅಲ್ಲಿ ಅವರೇ ಗಂಡಿದ್ದೇನು ಅಲ್ಲಿ ಗಾಂಡಿದ್ದೇನು ನೀನು ಮತ್ತ ನನ್ನ ತಾಯಿ ಆದಿಶಕ್ತಿ ತನ್ನ ಶರೀರ ಒಳಗಿನ ಮಣ್ಣ ತೆಗೆದ ಮಂಗಳಮೂರ್ತಿನ ಮಾಡಿದಳು ಅವಾಗ ನಿಮ್ಮ ಅಪ್ಪ ಭೋಗ ಕೊಡ್ಲಾಕಿದ್ದೇನು ಅಲ್ಲಿ ಸುಡಗಾಡಕ್ ಹೋಗಿದ್ದೀವ್ರ ಅಪ್ಪ ತಿರುಗಾಡ್ಕೋತ ಹೋಗಿದ್ದೇವು ನಿನ್ನ ನೆಲೆಗಿದ್ದಿದ್ದಿಲ್ಲ ನೀ ಹೇಳ ನಿಮ್ಮ ಗಂಡಿನಿಂದ ನೀವ ಕೂಡಿ ತಯಾರು ಮಾಡ್ಯಾರ ನೀ ಹೇಳ ಅದು ಹೆಂಗ ಹೆಣ್ಣಿನ ಸನಿ ಬರಂಗಿಲ್ಲ 9 ತಿಂಗಳು 9 ದಿವಸ 9 ತಿಂಗಳು ಅದೇನೋ ತನ್ನ ಗರ್ಭದೊಳಗೆ ಇಟ್ಟುಕೊಂಡ ತೆಗೆದಿರ್ಬೇಕಮ್ಮ ಇವ್ರು ದೋತ್ರ ಬಂದ ಸೀರೆಗೆ ಟಚ್ ಆಗಿರಬಾರ್ದು ಆಗಲದನ ಮಕ್ಕಳಾಗಿರ್ಬೇಕು ಅಂದ್ರ ನಿಂದ ಏನ್ರಿ ಆಟ ಬೆಳಿತದೋ ತಮ್ಮ ಅದ್ಯಾಕಾದಿತ್ತ ಗುಳು 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 ಕುಬಿಸಿನ ಸನಿ ಬಾಂದಿ ಲತ್ತಿ ತಿಂಡಿ ಬಂದಾನ ಇಲ್ಲಿ ಗುಳುಗುಳು ಐತ ಅಲ್ಲಿ ಬುಳು ಬುಳು ಐತ ತೊಳೆ ಹಚ್ಚಿದ್ರಿ ಹೋ ಎಂಟ್ರದಾರ ಎಲ್ಲಿದ್ ಬಂದದೇವ ನೀನ ಪರದೇಶಿ ಹರದೇಶಿ ನಾಡಾಗಿಲ್ಲ ಹೇಸಿ ತಮ್ಮ ಇನ್ ನಮಸ್ಕಾರ ಕೇಳತಾನ್ರಲ್ಲ ನಮಸ್ಕಾರ ಅಂದ್ರೆ ಹನಿ ಒಳಗೆ ರುದ್ರದಾನ ಹೊಂಕಳ ಒಳಗೆ ಬ್ರಹ್ಮದಾನ ಪಾದ ಒಳಗೆ ವಿಷ್ಣುದಾನ ಇವು ನಾನು ಎಲ್ಲ ಪರಮಾತ್ಮ ಒಳಗೆ ಗಂಡದೇವ್ರಿಗೆ ಮುಟ್ಟ್ಯಾವು ತಮ್ಮ ನಮಸ್ಕಾರ ಒಳಗೆ ಎಲ್ಲ ನಿನಗ ಮುಟ್ಟ್ಯಾವಂದಿ ಒಂದು ಜಾಗನ್ಯಾಗ ನಿನ್ನ ನಮಸ್ಕಾರ ಸಮೇತ ಮೆಟ್ಟಿ ಹೆಚ್ಚಿ ಬಿಟ್ಟಕ್ಕೆದನ್ನೇ ಯಾವ ಕಲ್ಯಾಣದೊಳಗ ಹರಳೆಯ ಹಾದು ನಡೆದಿದ್ದ ಬಸವಣ್ಣಪ್ಪ ಇವರಿಗೆ ಬರ್ತಿದ್ದ ಏನತ್ತವಾಗ ಹರಳಯ್ಯನವರ ಬಸವಣ್ಣಪ್ಪ ನೋಡಿದ ತಕ್ಷಣ ಒಂದು ಮಾತು ಹೇಳಿದ್ರು ಶರಣ್ರಿ ಅಪ್ಪ ಅವಾಗ ಬಸವಣ್ಣಪ್ಪ ಒಂದು ಮಾತಂದ ಶರಣು ಶರಣಾರ್ಥಿ ಹರಳಯ್ಯ ಹೌದೌದ್ರಿ ಶರಣು ಶರಣಾರ್ಥಿ ಅಂದ ಹರಳಯ್ಯನವ್ರಿಗೆ ಹಾದಿ ಸಮಸ್ಯಲಿಲ್ಲ ಮನ್ಯಾಗ ಬಂದ ಕೌಂದಿ ಹೊಚ್ಕೊಂಡು ಮನ್ಕೊಂಡ್ರು ಇವ್ರಂದ್ರು ನಾ ಬರೇ ಶರಣ್ರಿ ಅಪ್ಪ ಅಂದನಿ ಇವ ನನಗ ಶರಣು ಶರಣಾರ್ಥಿ ಹರಳಯ್ಯ ಅಂದಾನೆ 2 ನಮಸ್ಕಾರ ಮಾಡ್ಯ ನನಗ ಹೌದೌದ್ರಿ ನಾ ಹೆಂಗ ಮುಟ್ಟಿಸ್ಲಿ ಇವ್ ನಮಸ್ಕಾರ ಅಂತ ಹೇಳಿ ಚಿಂತಿ ಬಿತ್ತು ಹರಳಯ್ಯನವ್ರಿಗೆ ಏನ್ ಮಾಡ್ತಾನ ಹರಳಯ್ಯನವ್ರ ಮನ್ಯಾಗ ಕೌಂದಿ ಹೊಚ್ಕೊಂಡು ಮನ್ಕೊಂಡ ಕಲ್ಯಾಣಮ್ಮ ಕೇಳತ್ತಾಳ ಅಲ್ರಿ ಏನತ್ತ ದಿನನಿತ್ಯ ನಕ್ಕೋತ ಕೆಲ್ಕೋತಿರವ್ರು ನೀವು ಹಿಂದೇನಾಗ್ಯದ ಮನ್ಯಾಗ ಕೌಂದಿ ಹೊಚ್ಕೊಂಡು ಮನ್ಕೊಳ್ಳಾಕ ನಿಮ್ಗತ್ತ ಕೇಳು ಏನತ್ತ ಅವಾಗ ಹೇಳ್ದ ಏನತ್ತ ನಾನು ಬಸವಣ್ಣಪ್ಪಗ ಶರಣ್ರಿ ಅಪ್ಪ ಅಂದೇನಿ ಅವ ನನಗ ಶರಣು ಶರಣಾರ್ಥಿ ಹರಳಯ್ಯ 2 ನಮಸ್ಕಾರ ಮಾಡಿ ನಾ ಹೆಂಗ ಮುಟ್ಟಿಸ್ಲಿ ಅಂದ ಹೌದೌದ್ರಿ ಅವಾಗ ಹೇಳ್ತಾಳ ಇದೇನು ದೊಡ್ಡದಾಗದರಿ ನನ್ನ ಮಾತು ಕೇಳಲ್ಲ ಮುಟ್ಟತಾವ ನಮಸ್ಕಾರ ಅಂದಳಕಿ ಏನ ಹೇಳ್ತಿ ಹೇಳ ನಿನ್ನ ಮಾತು ಕೇಳಿದ್ರೆ ನಮಗೆ ಮುಟ್ಟುತ್ತಿದ್ದು ಅಂದ್ರೆ ಅದಕ್ಕೇನ ಸಂಬಂಧ ಹೇಳಂದ ಅವಾಗ ಹೇಳ್ತಾಳು ನಿಮ್ಮ ಬಲಗಾಲ ತೊಡಿಯ ತೊಗಲ ತೆಗೆದು ಒಂದು ಪಾದರಕ್ಷೆ ಮಾಡಿ ನನ್ನ ಎಡಗಾಲ ತೊಡಿಯ ತೊಗಲ ತೆಗೆದು ಒಂದು ಪಾದರಕ್ಷೆ ಮಾಡಿ ಕೊಡುತ್ತೆ ನೀವು 2 ಪಾದರಕ್ಷೆ ಹೋದ ಬಸವಣ್ಣಪ್ಪಗೆ ಮೆಟ್ಟಗೊಲ್ಲ ಕೊಡ್ರಿ ನಾ ಹೇಳ್ದಾಗ ನನ್ನ ಮಾತು ಕೇಳ್ರಿ ಅಂದ್ರೆ ನಮಸ್ಕಾರ ಮುಟ್ಟತಾಪತ್ತಿದೆ ಹೊರಗಂದಾಗ ಅವಾಗ ಇವ್ರ ಹರಳೈ ಹಾಸಿಗೆ ಬಿಟ್ಕೊಂಡು ಕಿತ್ಕೊಂಡೆ ಅದ ನೋಡ ಜಾಡ್ಸ್ಕೊಂಡ ನಿಮ್ಮ ಗಂಡ ದೇವ್ರ ದೊಡ್ಡ ಇದ್ದಂದ್ರೆ ಅವ್ನಿಗೆ ಯಾಕೆ ಬೋಧ ಕೊಡ್ಲಿಲ್ಲ ಅಲ್ಲಿ ಹೋಗಿ ತಯಾರು ಮಾಡ್ಬೇಕಲ್ಲ ನೀವು ಇವನು ಮಾಡ್ತಾನ್ರಲ್ಲೇ ಸಣ್ಣ ಸಣ್ಣ 2 ಬದ್ನಿಕಾಯಿ ಅಲ್ಲೇ ಇವ್ ಬದ್ನಿಕಾಯಿ ತಯಾರು ಮಾಡವ ನನ್ನ ಬೋಧನ ಇಲ್ಲದ ನಿಮ್ಮ ಅಪ್ಪ ಹುಲ್ಲಿನ ಕಡ್ಡಿ ಒಂದು ಹುಲ್ಲು ಕಡ್ಡಿ ಅಳಿಗಾಡಿಸೋ ತಾಕತ್ತಾಗಿಲ್ಲ ಮತ್ತ ಒಂದು ಮಾತಂದಿ ಏನಂದಾನು 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕ್ತಾನ ನನ್ನ ಪರಮಾತ್ಮ ಅಂದಿ ಪರಮಾತ್ಮ ಅಂತ ಹೇಳ್ತಿ 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕು ನಿನ್ನ ಪರಮಾತ್ಮ ಹೋಗೊಮ್ಮೆ ನಾ ಅನ್ನ ಹಾಕೇನೆ ತಳದಾಗ ನಿಮ್ಮ ಅಪ್ಪಗ ಅನ್ನ ಹಾಕಿ ಹೊಟ್ಟೆ ತುಂಬಿಸಿದ ಮಗಳು ನಾ ಅದನೆ 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕು ಪರಮಾತ್ಮ ಕೈಯಾಗ ಬ್ರಹ್ಮ ಕಪಾಲಿ ಇಟ್ಕೊಂಡು ಜಡಿ ಬಿಟ್ಕೊಂಡು ತಿರುಲಾಕತ್ತಿದ್ದ 3 ವರ್ಷ ಜಗ ಸುತ್ತುವರದ ಇವನು ಬ್ರಹ್ಮ ಕಪಾಲಿ ಬರಿಯಾಗಿದ್ದಿಲ್ಲ ಹೊಟ್ಟಿಗೆ ಅನ್ನ ಯಾರು ನೀಡಿದ್ದಿಲ್ಲ ಇವನು ಹೊಟ್ಟೆ ತುಂಬಿದ್ದಿಲ್ಲ ನನ್ನ ತಾಯಿ ಅನ್ನಪೂರ್ಣೇಶ್ವರಿ ಮನೆಗೆ ಹೋದ ಭಿಕ್ಷಾಂದ್ಯ ಹಿ ತಾಯಿ ಅತ್ ಯಾವಾಗ ಹೊರಗ ಅಂಗಳಾಗ ನಿತ್ತ ಬರೇ ಒಂದು ಮುಟ್ಟಿಗೆ ಅನ್ನ ತಗೊಂಡು ಯಾವಾಗ ನೀಡ್ಯಾವ ನೋಡಿ ಇವ್ರ ಅಪ್ಪಗ ಹೊಟ್ಟೆ ತುಂಬ ಉಂಡ ಜಟ ಜಾಡಿಸಿ ನಿತ್ತ ತಾಯಿ ಅನ್ನಪೂರ್ಣೇಶ್ವರಿ ನಿನ್ನ ತೆಕ್ಕ ಬಂದ ಬಳಕ ನಾನು ಹೊಟ್ಟೆ ತುಂಬ್ಯದಂದ್ರ ಜಗದಾಗ ಅನ್ನಪೂರ್ಣೇಶ್ವರಿ ಆಗಿ ಮೇರಿ ನೀನು ನಿನ್ನ ಮನೆಗೆ ಬಂದವ್ರಿಗೆ ಅನ್ನ ಕಮ್ಮಿ ಬೀಳಬಾರ್ದು ಅಂತ ಹೇಳಿ ಹೊರ ಕೊಟ್ಟ ಹಿಂದಕ್ಕೆ ಸರದಿ ನಿಮ್ಮ ಗಂಡ ದೇವ್ರೇನ ಸತ್ತಿದ್ದೋನೇ ಎಲ್ಲಿ ಹೋಗಿದ್ದು ನಿಮ್ಮ ಗಂಡ ದೇವ್ರೆಲ್ಲ ತಟಕ ಬಿದ್ದಿತ್ತು ಯಾನದ
ತಮ್ಮ ಯಾಕಂದ್ರ ನೀ ಯಾವ ಲೆಕ್ಕಲೆ ಕೇಳತಿ ಅದ ಲೆಕ್ಕ ಅಲ್ಲೇ ಮಾತು ಮುಗಿಲೈತಿ ನೀನು ಏವ್ ನಿಮಗ್ ಹೇಳ್ತಾನವ ನಿಮ್ಮ ಗಡಿಗೆ ಸುಟ್ಟಿಲ್ಲತ್ತ ಇನ್ನ ಹುಚ್ಚಪೇಲಿ ಡಾಗ್ ಅನ್ಲಾತೈತಿ ನಿಮ್ಮ ಗಡಿಗೆ ಗಡಿಗೆ ನಡಿಗೆ ಉಂಡದ ಜಗವೆಲ್ಲ ಹುಡುಗ ನೀ ನೋಡಿಲ್ಲ ಇವ ಬ್ರಹ್ಮಕುಮಾರ್ ಗಡಿಗೆ ತಯಾರು ಮಾಡ್ಬೇಕಾದ್ರೆ ಮನ್ನರೇ ಇಲ್ಲಿ ತಂದ ಬ್ರಹ್ಮಕುಮಾರ್ ಗಡಿಗೆ ತಯಾರು ಮಾಡ್ಯಾನ ಅಂದಿ ಹೇಳ್ತಾನು ಮಣ್ಣ ಎಲ್ಲಿದು ಓದಿ ಮಣ್ಣೆಲ್ಲ ತಯಾರು ಮಾಡ್ಯಾನ ನನ್ನ ಕಡೆ ಡೊಗ್ತ ಸಲಾಮ್ ಹುಡ್ಕೋತ ಬಂದಿದ್ದಿ ನನ್ನ ಕಡೆ ಮಣ್ಣು ಒಯ್ಲಕ್ಕ ನಾ ಮಣ್ಣು ಕೊಟ್ಟಾಗ ಗಡಿಗೆ ತಯಾರಾತು ನಿನ್ನಂತದೊಂದು ಗೊಂಬಿನೂ ತಯಾರಾಗ್ಯದ ಅವಾಗ ಖಾನ ಖಾನ ಅನ್ಲಾಕ್ ಐತವ ಅವಾಗ ಕಾಣ ಇರ್ಲಿಕ್ಕ ನಿಂದು ಡಣ್ಣ ಇತ್ತು ನಿಂದು ಡಾಗ್ ಐತ ಮಣ್ಣಿಲ್ಲ ಇಲ್ಲಿ ಏನ್ ಮಾಡ್ತಾನ ಮಣ್ಣು ಇರ್ಲಿಕ್ಕ ನೀ ಏನ್ ಮಾಡ್ತಿದ್ಯೋ ಮಣ್ಣು ಭೂಮಿ ತಾಯಿ ಭುವನೇಶ್ವರಿ ನಾನು ಭೂಮಿ ತಾಯಿ ಅವತಾರ ನಂದು ನಾ ಮಣ್ಣು ಕೊಟ್ಟಾಗ ಗೊಂಬೆ ತಯಾರಾತ ನಾ ಮಣ್ಣು ಕೊಟ್ಟಾಗ ಗಡಿಗೆ ತಯಾರಾತ ಅದಕ್ಕೆ ಹೇಳ್ಯಾರು ಏನತ್ತ ಹುಡುಗಿ ಗಡಿಗೆ ಯಾರು ಬಿಟ್ಟೇ ಇಲ್ಲ ಗಡಿಗೆ ಬಿಟ್ಟ ಯಾವ ಹುಟ್ಟೇ ಇಲ್ಲ ಗಡಿಗೆ ನನಗೆ ಉಂಡದ ಜಗವೆಲ್ಲ ಹುಡುಗ ನೀ ನೋಡಿಲ್ಲ ಹುಡುಗ ನೀ ನೋಡಿಲ್ಲ ಹುಡುಗಿ ಗಡಿಗೆ ಯಾರು ಬಿಟ್ಟೇ ಇಲ್ಲ ಗಡಿಗೆ ಬಿಟ್ಟ ಯಾವ ಹುಟ್ಟೇ ಇಲ್ಲ ಗಡಿಗೆ ಇಲ್ಲದ ಅಡಿಗೆ ಸುಟ್ಟೇ ಇಲ್ಲ ಗಡಿಗೆ ಇಲ್ಲದ ಅಡಿಗೆ ಹೊರಗ ಹೊಂಟಿಲ್ಲ ಗಡಿಗೆ ಬೇಕನು 84 ಲಕ್ಷ ಜೀವರಾಶಿಗೆಲ್ಲ ಗಡಿಗೆ ಬೇಕ ಈ 84 ಲಕ್ಷ ಜೀವರಾಶಿ ಹುಟ್ಟಬೇಕಾದ್ರೆ ಗಡಿಗೆ ಬೇಕ ಗಡಿಗಿದ್ದಾಗ ನಾಯ್ತು ಹೊರಗೆ ಬೀಳ್ತದ ನೋಡ್ರಿ ಅದು ಹುಡುಗ ನೀವೆಲ್ಲಿ ಗಡಿಗಿಲ್ಲ ಕೆಬ್ಬನ್ ಬುಟ್ಟಿ ಅಂದ ಬಿದ್ದಾರ್ಯಾ ಏನ ಮುಗುಲ ಅಂದ ಬಿದ್ರು ಕಪ್ಪಿಗತ್ಲೆ ರಪ್ಪಕತ್ತ ತೆಳಗ ತಮ್ಮ ಮತ್ತೇನ ನಮಸ್ಕಾರ ಸುದ್ದಿ ಹೆಂಗ ಹೇಳತ್ತನ್ರಿ ನಾವ ಇವ್ರ ನಮಸ್ಕಾರ ಹಿಂಗ ಮಾಡ್ಯಾರತ್ರಿ ನಮ್ಮ ನಮಸ್ಕಾರ ಕೊಳ ಹೆಣ್ಮಕ್ಳು ಕೊಳ ಹಾಕೋತಾರಲ್ರಿ ಹೆಣ್ಮಕ್ಳು ಕೋಳ ಹಾಕೋತಾರು ಹೆಣ್ಮಕ್ಳ ಕೊಳ್ಳಿಗೆ ಹಾಕೋತಾರ ನಿಮ್ಮಲ್ಲಿ ಜಾತ್ರೆ ಒಳಗೆ ಹೆಣ್ಮಕ್ಳು ಕರೆಸಿರ್ತಾರು ಕೊಳ್ಳ ಹಾಕೋತೀರಿ ಆ ನಮಸ್ಕಾರ ಎಲ್ಲಿ ಮುಟ್ಟುತ್ತದ ಆ ನಮಸ್ಕಾರ ಎಲ್ಲಿ ಮುಟ್ಟುತ್ತದೆ ಅಂತ ಕೇಳ್ತಾರ ಅವ್ರು ಕೊಳ್ಳ ಹಾಕೋತೀರಿ ನಿಮ್ಮ ನಮಸ್ಕಾರ ಎಲ್ಲಿ ಮುಟ್ತಾವ ಪ್ರಥಮದೊಳಗ ಯಾರು ಮಾಡ್ಯಾರ ಇದ ನಮಸ್ಕಾರ ಅಂತ ಕೇಳ್ತಾರ ತಮ್ಮ ಪ್ರಥಮದೊಳಗ ಕೊಳ್ಳ ಎಡಬಲ ಹಾಕೊಳ್ಳೋದು ನಾವು ಹೆಣ್ಮಕ್ಳು ಮಾಡಿಲ್ಲ ತ್ರೇತಾಯುಗದಾಗ ನಿಂದ ರಾಮನ ಅವತಾರ ಇತ್ತು ರಾಮನ ನೋಡಿದ ತಕ್ಷಣ ಹನುಮಂತಗ ಬಾಳ ಹೌಸಾತು ಹನುಮಂತಗ ಬಾಳ ಹೌಸಾತು ಹನುಮಂತ ಎದ್ದು ರಾಮಗೊಂದು ಮಾತಂದ ಏನತಾನು ಅಲ್ರಿ ರಾಮದೇವ ನಿಮ್ಮನ್ನ ನೋಡ್ಬೇಕತ್ತ ಎಷ್ಟೋ ದಿವಸ ನನ್ನ ಕಣ್ಣ ಹಾತೋರಿಲಕತ್ತಿದ್ದು ಭಗವಂತ ನೀನ ನನ್ನ ರಾಮ ನಿನ್ನ ಭಕ್ತನ ಹನುಮಂತ ಅಂತ ಹೇಳಿ ರಾಮನ ನೋಡಿದ ತಕ್ಷಣ ಹನುಮಂತ ಎದ್ದ ಎಡಬಲ ಕೊಳ್ಳಿಗೆ ಬಿದ್ದು ಎಡಬಲ ತಗೊಂಡ್ ನಾನು ನಿಮ್ಮ ನಮಸ್ಕಾರ ಎಲ್ಲಿ ಮುಟ್ಟ ಒಳಗ ಅದನ್ನ ನಾ ಕೇಳ್ತಾನೆ ಬೇಕಲ್ಲ ನಮ್ಮ ಹೆಣ್ಮಕ್ಳು ತಗೊಂಡಿಲ್ಲಪ್ಪ ತಳದಾಗಿದ್ದನ ಎಡಬಲ ನಿಮ್ ಗಣ ಮಕ್ಳು ತಗೊಂಡು ಬಿಟ್ಟಾರ ತ್ರೇತಾಯುಗದಾಗ ತ್ರೇತಾ ದ್ವಾಪಾರ ಬಂದ ಸದ್ದ ನಡೆದ ಕಲಿಯುಗ ಒಂದ್ 2 ಪಟ್ಟ ಯುಗದ ಅಚ್ಚಿ ಕಡೆ ತೆಗೆದ ಕೇಳತ್ತೇನೆ ನನಗೆ ನೀ ಎಲ್ಲ ಹೇಗೆ ನಮಸ್ಕಾರ ಕರೆ ಎಲ್ಲ ಇಲ್ಲೇ ಬಂದವ ಹಣಿ ಒಳಗ ರುದ್ರ ಹೊಂಕಳೊಳಗ ಬ್ರಹ್ಮ ಪಾದೊಳಗ ವಿಷ್ಣು ಎಲ್ಲ ನನ್ನ ಶರೀರ ಒಳಗ ಬತ್ತು ಶರೀರ ಬಿಟ್ಟು ಏನ್ರಿ ಕಡ್ಯಾಕಾಗ್ಯದನ ಶರೀರ ಬಿಟ್ಟು ಹೇಳಿ ರಕ್ತನಂದ ಮಾಂಸನಂದ ಚರ್ಮನಂದ ರೋಮನಂದ ಕಣ್ಣಿ ಕಾಣುವಂತ ಶೃಂಗಾರ ಮೊದಲು ಮಾಡಿ ನಂದದ ಇದೆಲ್ಲ ಒಳಗ ನಿಮ್ಮ ಅಪ್ಪನ ಪಾಲ ಏನೈತಿ ಎಲ್ಲಿ ಐತಿಪ್ಪ ಎದರಾಗದಿ ನಿನ್ನ ಜೀವಾತ್ಮ ಹೆಂಗ ಬಾಡಿಗೆ ಎತ್ತಿದ್ದಂಗೋ ಲಕ್ಷ್ಮಣ ನೀನು ಎಷ್ಟು ದಿವಸ ಇರ್ತಿ ಎಂದು ನಡೀತಿ ನಿನ್ನ ಗ್ಯಾರಂಟಿ ನನಗಿಲ್ಲ ಬರ್ಬೇಕಾದ್ರೆ ಹೇಳಿ ಬರಂಗಿಲ್ಲ ಹೋಗ್ಬೇಕಾದ್ರೆ ಹೇಳಿ ಹೋಗಂಗಿಲ್ಲ ಕಣದಾಳದವ್ರ ಗ್ಯಾರಂಟಿ ನನಗಿಲ್ಲ ನಡಿಲಿ ಸಾಣ ನಾವೇ ದುಡಿಯೋದು ನಾವೇ ಊಟ ಮಾಡುವ ನಿಮ್ಮ ದೇವರ ಪಾಲ ನಮ್ಮ ಸುಖ ನಾವೇ ನೋಡತೀವ ನಿಮ್ಮ ಎಲ್ಲೈತೆ ಮೋದಿ ಕೊಟ್ಟ ಕೇಳಕೋದಿ ಇದು ಅಲ್ಲದ ಕಣದಳದವರು ಏನೇನ ಕೇಳ್ತಾರ ದೇವರಿಗೆ ಒಟ್ಟ ಸಾವ ಇಲ್ಲ ಹಂಡೆ ಮಂದ್ಯಾಗ ಒಟ್ಟ ನಿತ್ತ ಭಾಷಣ ಬ್ಯಾಡೋ ತಮ್ಮ ಟೇಜಿನ ಮ್ಯಾಗ ಪ್ರಶ್ನೆ ಉತ್ತರ ಬಿಡುಗಡೆ ಆಗ್ಬೇಕಪ್ಪ ಪದ್ಯದ ಒಳಗ ದೇವರಿಗೆ ಒಟ್ಟ ಸಾವ ಇಲ್ಲ ದೇವರ ಸತ್ಯ ಇಲ್ಲ ದೇವರ ಸತ್ಯದ ಕೂನ ಕೊಡ್ತೀವ ಕೇಳ ಏನು ದ್ವಾಪರದಾಗ ಕೃಷ್ಣನ ಅವತಾರ ಇತ್ತು ಆವಾಗ ಒಂದಾನೊಂದ ಟೈಮದೊಳಗ ಕೃಷ್ಣ ಪರಮಾತ್ಮ ಏನ್ ಮಾಡ್ಯಾನ ಕಾಲ ಉದ್ದ ಮಾಡಿ ಕುತ್ತಿದ ಗಿಡದ ಬಾಡ್ಯ ಬ್ಯಾಟಿ ಆಡ್ಬೇಕಂತ ನರಮಾನವ ಬಂದಿದ್ದ ಅಲ್ಲಿಗ
ಬ್ಯಾಟಿಗಾರ ಎದ್ದವ್ ತಮ್ಮ ವಿಚಾರ ಒಂದ ಮಾಡ್ಯಾನ ಏನ್ ಮಾಡಿದ ಯಾವುದೋ ಪ್ರಾಣಿ ಕೊತ್ತೈತಿ ಅಂದು ಗಿಡದ ಬಾಟ್ಯಾಗ ತನ್ನ ಕೈಯನ ಬಾಣ ಹೊಡೆದಾನಪ್ಪ ಆಗಿನ ಕ್ಷಣದಾಗ ಬಾಣ ಹೊಡೆದ ತಕ್ಷಣ ತಮ್ಮ ಬಾಣ ಹೋಗಿ ನಟ್ಟೆದ ಬಾಣ ಹೋಗಿ ನಟ್ಟಿತ ಕೃಷ್ಣನ ಅಂಗಾಲದೊಳಗ ನಿನ್ನ ಕೃಷ್ಣನ ಮರ್ದನ ಆಗ್ಯದ ತಮ್ಮ ಅವನ ಕೈಯಾಗ ಕೃಷ್ಣ ದೇವ್ರ ಎದ್ದ ಯಾಕ ಸತ್ತ ಮಾನವನ ಕೈಯಾಗ ಕೃಷ್ಣ ಸಾಯ್ಬೇಕಾದ್ರ ಇವನ ದಗದ ಒಂದ ಬ್ಯಾರೆ ಏನೈತ್ರಿ ತಾನೇ ಮಾಡಿದ ತಾನೇ ಉಂಡ ದ್ವಾಪಾರ ಯುಗದಾಗ ತಮ್ಮ ತ್ರೇತ ಯುಗದ ರಾಮನ ಅವತಾರ ಇತ್ತು ಆವಾಗ ರಾಮನ ಅವತಾರ ಇದ್ದ ಬಳಕ ವಾಲಿ ಸುಗ್ರೀವ ಅಣ್ಣ ತಾರು ವಾಲಿ ಸುಗ್ರೀವ ಅವಳಿ ಜವಳಿ ಅಣ್ಣತಾಮ್ರಿ ಇದ್ದಾಗ ಸುಗ್ರೀವನ ಅಣ್ಣ ವಾಲಿ ಬೆರಿಕಿ ಎದ್ದು ಆದರಾಗ ತಮ್ಮನ ರಾಜ್ಯ ಎಲ್ಲ ಕಸ್ಕೊಂಡ ಹೊರಗ ಹಾಕಿದ್ದವನೀಗ ಸುಗ್ರೀವ್ ಹೋಗಿ ರಾಮನ ಎದುರಿಗೆ ನಿತ್ತ ಕೈಯ ಮುಗಿಯತಾನು ನನ್ನ ಆಸ್ತಿ ಕಸ್ಕೊಂಡಾನು ನಮ್ಮಣ್ಣ ಈಗ ಅದಕ್ಕ ಅಣ್ಣನ ವಾದ ಮಾಡ್ಬೇಕಂತ ಬೇಡ್ಕೊಂಡವನೀಗ ಆಗ ರಾಮ ಎದ್ದಾವ ಸುಗ್ರೀವನ ಮುಂದೆ ಹೇಳತಾನ ಏನಂತ ಹೇಳ್ತಾನ ಇಬ್ರು ಒಂದ ತರ ಅದಿರಿ ಮೂತ್ಯಾಗ ನೋಡಾಗ ನಾನು ಯಾರು ಅಂತ ತಿಳಿದ ಬಾನ ಹೊಡಿಲಿ ಎನ ಮ್ಯಾಗ ವಾಲಿ ಕೊಳ್ಳಗ ಒಂದ ಮಾಲಿ ಹಾಕಿ ನಿಂದ್ರಸ ಅಂದ ಮ್ಯಾಗ ವಾಲಿ ಸುಗ್ರೀವ ಜಗಳಾಡುವಾಗ ವಾಲಿ ಕೊಳ್ಳಗ ಮಾಲಿ ಹಾಕಿ ಗಿಡದ ಮರಿಗೆ ನೆತ್ತ ರಾಮ ಆಗಿನ ಕ್ಷಣದಾಗ ಗಿಡದ ಮರಿಗೆ ನೆತ್ತ ಪ್ರಾಣ ಬಿಟ್ಟು ವಾಲಿ ಅದಿಯಾಗ ಬಾಣ ಹೋಗಿ ನಟ್ಟಿದ ಬಳಕ ವಾಲಿ ಬಿಕ್ಕಿ ಸಾಯುವಾಗ ಕ್ಲಾಸ್ಟ್ ವಿಚ್ಚ ಕೇಳ್ತಾನಪ್ಪ ರಾಮ ಅವನೀಗ ನಿಂದ ಆಸೆ ಏನೈತಿ ಹೇಳು ನೆರವೇರಿಸು ಈಗ ಆಗ ವಾಲಿ ಕುತ್ತ ಹೇಳನಪ್ಪ ರಾಮದೇವರ ನಂದ ಒಂದ ಇಚ್ಛೆ ಐತಿ ಅದು ನಡೆಸಿ ಕೊಡಬೇಕ ನನಗ ಹೆಂಗ ಬಾಣ ಹೊಡೆದಿ ನನ್ನ ಎದೆ ನೀನು ಕೃಷ್ಣನ ಅವತಾರ ತಾಳ್ತಿ ಅಪ್ಪ ದ್ವಾಪಾರ ಯುಗದಾಗ ಕೃಷ್ಣ ಆಗಿ ಬರ್ತೀನಿ ನಿನ್ನ ಅಂತ ನನ್ನ ಕೈಯಾಗಿ ನಾನು ಬಾಣ ಹೊಡಿಬೇಕ ತಮ್ಮ ನೀನು ಹೊಡೆದಾಗ ಮುಂದೆ ಅದೇ ಮಾನವ ಹುಟ್ಟಿ ಬಂದ ವಾಲಿ ಆವಾಗ ರಾಮ ಹೋಗಿ ಕೃಷ್ಣನ ಅವತಾರ ಬಂದಿತ್ತ ದ್ವಾಪಾರ ಯುಗದಾಗ ಅಲ್ಲಿ ನೀನು ಬಾಣ ಹೊಡೆದಿ ಇಲ್ಲೇ ಬಾಣ ಹೊಡೆಸ್ಕೊಂಡ ಸಾತಿ ಏನಾತ್ರಿ ಏನೇ ಮಾಡಿದ ನೀನೇ ಉಂಡಿ ಕೇಳೋ ಇವರಾಗ ತಮ್ಮ ಕಲಿಯುಗದಾಗ ಆದ್ರೂ ಸಹಿತ ಹಂಗ ಐತೀಗ ಇದು ಅಲ್ಲದ ಗಂಡ ದೇವ್ರ ದೊಡ್ಡದಂತ ಹೇಳ್ತೇವೆ ಗಂಡ ದೇವ್ರ ದೊಡ್ಡದಾಗೋದಿಲ್ಲೋ ಜಗದಾಗ ಸತ್ಯಭಾಮ ಯುದ್ಧಕ್ಕೆ ಪೂಜೆ
ಹಾಕಿಳ ತನ್ನ ಮನೆಯಾಗ ಅಲ್ಲಿ ಗಣಸರ ಒಟ್ಟ ಹೋಗ್ತಿದ್ದಿಲ್ಲ ಪೂಜಾದ ಒಳಗ ಕೇಳ್ರಿ ಪೂಜಾದ ಒಳಗ ಗಣಸರ ಒಟ್ಟ ಹೋಗ್ತಿದ್ದಿಲ್ಲ ಕೃಷ್ಣ ವಿಚಾರ ಮಾಡತಾನ ನಾನು ಹೆಂಗ ಹೋಗ್ಲಿ ಎಂಬ ಪೂಜಾದ ಒಳಗ ಒಂದು ಸೀರೆ ಉಡಬೇಕಂತ ವಿಚಾರ ಮಾಡ್ಯಾನ ಅವಾಗ ಸೀರೆ ಉಡಬೇಕಂತ ತಿಳಿದ ಕೃಷ್ಣ ಸೀರೆ ಹುಟ್ಟಿದ ಸೀರೆ ಉಟ್ಟ ಕೊರವಂಜಿ ಅವತಾರ ತಾಳ್ಯಾನ ಅವಾಗ ಗಂಡ ದೇವರ ದೊಡ್ಡದ ಎದ್ರ ಸೀರೆ ಯಾಕ ಹುಟ್ಟ್ಯಾಗ ಸೀರೆ ಉಟ್ಟ ಉಡವಲ್ಯಾಕ ಕೂಸಿನ ತಂದೆದ ಬಗಲಾಗ ಗಂಡ ಎದ್ರ ಅಟ್ಟ ಮಕ್ಕಳು ಆಗ್ತಾವಂತ ಹೇಳ್ತೇನೆ ಕೃಷ್ಣ ಬಂದ ಗಂಡ ಕೂಸಿನ ತರಬೇಕಾದ ಅವಂಗ ಗಂಡ ಯಾವ ಎದ್ದೋ ತಮ್ಮ ದೇವಲೋಕದಾಗ ಇದು ಅಲ್ಲದ ಕೀಚಕನ ಹೊಡಿಬೇಕಾದ್ರ ಭೀಮ ಏನ್ ಮಾಡ್ಯಾನ ಭೀಮ ಸಹಿತ ಸೀರೆ ಒಟ್ಟ ನೆತ್ತ ಆವಾಗ ನನ್ನ ಸೀರೆ ಒಟ್ಟ ಹೋದು ತಮ್ಮ ಗಡಿ ಮನೆಯಾಗ ಇಂಥ ಗಂಡ ದೇವರ ಸುದ್ದಿ ಹೇಳಿಬೇಡ ನಮ್ಮ ಎದುರಿಗ ಭಸ್ಮಾಸೂರ್ನ ಹೊಡಿಬೇಕಾದ್ರ ವಿಷ್ಣು ಸಹಿತ ಸೀರೆ ಓಟ ಯಾಕ ಸೀರೆ ಒಟ್ಟ ಮೋಹಿನಿ ಅವತಾರ ತಾಳ್ಯಾನ ತಮ್ಮ ಮೋಹಿನಿ ಅವತಾರ ತಾಳಿದ ಬಳಕ ಆತು ಹ್ಯಾಂಗ ಇದು ಅಲ್ಲದ ಮೂರ ಲೋಕದ ಗಂಡ ಅರ್ಜುನ ಸೀರೆ ಓಟ ಕೌರವರ ಪಾಂಡವರ ಪಗಡಿ ಹಾಡಾಗ ಆ ಕೌರವರ ಕೈಯಾಗ ಸೋಲು ಆಗಿತ್ತ ಪಾಂಡವರಿಗೆ ಯಾವಾಗ 12 ವರ್ಷ ವನವಾಸ ಬತ್ತ ಪಾಂಡವರಿಗೆ ಯಾವಾಗ 12 ವರ್ಷ ವನವಾಸ ಇತ್ತ 1 ವರ್ಷ ಅಜ್ಞಾತವಾಸ ರೂಪ ಬದಲಿ ಮಾಡಿ ನಿತ್ಯರ ವಿರಾಟ್ ರಾಜನ ಮನೆಯಾಗ ಅಲ್ಲಿ ಸೀರೆ ಉಟ್ಟ ನಿತ್ತ ಅರ್ಜುನ ಆಗಿನ ಘಳಿಯಾಗ ಅಂತ ನಿನ್ನ ಮೂರು ಲೋಕದ ಗಂಡ ಸೀರೆ ಹುಟ್ಟಿದಾಗ ಇವ್ರ ಎಲ್ಲ ಹೊರಗ ಬಂದ ಮೇಲೆ ಹುಟ್ಟಾರ ಜಗದಾಗ ಹೊಟ್ಟೆಯಾಗಿರ್ತ ಒಬ್ಬ ಸೀರೆ ಹುಟ್ಟ ಆವಾಗ ತಾಯಿ ಅಂಜನಾದೇವಿ ಗರ್ಭವತಿ ಇದ್ದಳ ಆವಾಗ ಅಂಜನಾದೇವಿ ಗರ್ಭದೊಳಗ ಹನುಮಂತ ಕೊತ್ತ ಅದರತಿ ಏನಪ್ಪ ದಿಗಂಬರಾಗಿ ಬರವ ಅಲ್ಲ ಭೂಮಿ ತಲೆ ಒಂದು ಚೋಟಿ ಅರಿವಿ ನುಂಗ ತಾಯಿ ನಿನ್ನ ಹೊಟ್ಟ್ಯಾಗ ಚೋಟಿ ಅರಿವಿ ನುಂಗಿದರ ಕೈಪ ಮಾಡಿ ಕಟ್ಟಿಗೊಂಡ ಏನ್ ಮಾಡ್ಯಾನ ಸ್ವಂಟಕ್ಕೆ ಸುತ್ತಕೊಂಡು ಬರ್ತ ನಂದ ಹನುಮಪ್ಪ ಆವಾಗ ನಿನಗ ಹೊಟ್ಟೆಯಾಗಿರುತ್ತ ಸೀರೆ ಉಡಿಸಿ ಬೆಟ್ಟನ ಜಗದಾಗ ಇನ್ನ ಎಷ್ಟೋ ಸೀರೆ ಒಟ್ಟ ತಿರುಗ್ತಾವ ಎಲ್ಲವನ್ನೂ ಗುಡ್ಡದಾಗ ಮನ್ಯಾಗ ಎಡ್ಡ ಮಕ್ಕಳ ಮಾಡಿ ಸಂಸಾರವಾಜಿ ಆದ ಬಳಿಕ ಏನ್ ಮಾಡ್ಯಾವು ಸೀರೆ ಒಟ್ಟ ಹಡ್ಲಿಗೆ ಹಿಡಿದ್ರು ತಮ್ಮ ಕೈಯಾಗ ತಮ್ಮ ಬಂಡರ್ ಹಿಡಿದು ಉದು ಅಂತ ತಿರುಗ್ಯಾರ ಗುಡ್ಡದಾಗ ಇಂಥದೆಲ್ಲ ಮುಚ್ಚಿ ಇಟ್ಟ ಎಂತ ಬಡಿವರ ಹೇಳ್ತೇ
ತಮ್ಮ ಏನಾತ್ರಿ ಏನ್ ಹೇಳತ್ತೇನಿಪ್ಪ ಏನ್ ಹೇಳತ್ತಾನು ದೇವರಿಗೆ ಸಾವಿಲ್ಲ ಕೇಳಿಲ್ಲ ಜನನಿಲ್ಲ ಮರಣ ಇಲ್ಲ ಪರಮಾತ್ಮನೇ ಜೀವಾತ್ಮ ಜೀವಾತ್ಮನೇ ಪರಮಾತ್ಮ ಹೇಳತ್ತನ್ರಿ ಜೀವಾತ್ಮನೇ ಪರಮಾತ್ಮ ಅಂತ ಹೇಳ್ದಿ ಈ ಜೀವಕ್ಕ ಹಸು ಇಲ್ಲ ತ್ರಶ ಇಲ್ಲ ನಿದ್ರಾ ಇಲ್ಲ ಅಂತ ಹೇಳ್ದಿ ನನಗೊಂದ್ ಜರ ಸಂಶಯ ಕಾಡ್ತದ ಏನ್ ಸಂಶಯ ಬರ್ತದ ಜೀವಕ್ಕ ಹಸು ಇಲ್ಲ ತ್ರಶ ಇಲ್ಲ ನಿದ್ರಾ ಇಲ್ಲ ನೀರೇಡಿಕಿಲ್ಲ ಅಂತ ಹೇಳಿದಿ ಮನುಷ್ಯ ಸತ್ತ ಮೇಲತ್ತ ಏನ್ ಮಾಡ್ತಾರ ಹಕ್ಕಿಗೆ ಅನ್ನ ಇಡ್ತಾರ 3ನೇ ದಿವ್ಸಕ್ಕೆ ಏನ ಜೀವಾತ್ಮಕ್ಕೆ ಇಡ್ತಾರೋ ಏನ ಓದ್ ಮತ್ಯಾರಿಗೆ ಇಡ್ತಾರೋ ಅದಕ್ಕೆ ಇಡ್ತಾರೋ ಜೀವಕ್ಕ ಹಸು ಇಲ್ಲತ್ತ ನೀ ಹೇಳ್ತಿ 3ನೇ ದಿವ್ಸಿಗೆ ಹಕ್ಕಿಗೆ ಅನ್ನ ಇಡ್ತಾರ ಪಿಂಡದಾನ ಮಾಡ್ತಾರ ನೀರ್ ಇಡ್ತಾರ ಅನ್ನ ಪ್ರಸಾದ ಇಡ್ತಾರ ಏನ ಜೀವ ತಿತ್ತತಿ ಅಂತ ಹೇಳಿ ಇಡ್ತಾರೋ ಏನ ತಿನ್ನಂಗಿಲ್ಲ ತಿಡ್ತಾರೋ ಇದು ಅಲ್ಲದ ತಮ್ಮ ಏನಾತು ಇನ್ನ ಮಾಳ ಮಾಡ್ತಾರ ವರ್ಷಕ್ಕೊಮ್ಮೆ ಮನೆ ಕುಂಬಿ ಮೇಲೆ ನೀರನ್ನು ತುಂಬಿಡ್ತಾರೋ ಅನ್ನದ ಪ್ರಸಾದ ತಯಾರು ಮಾಡಿ ಅಡಿಗೆ ಇಡ್ತಾರ ಹೌದೌದ್ರಿ ಏನಲ್ಲಿ ಜೀವಾತ್ಮಕ ಇಡ್ತಾರೋ ಏನ ಶರೀರಕ್ಕೆ ಇಡ್ತಾರೋ ಯಾಕಂದ್ರ ಹಿರಿಯರ ಆತ್ಮಕ ಶಾಂತಿ ಸಿಗಲಿ ಅಂತ ಹೇಳಿ ಇಡ್ತಾರ ಅದನ್ನ ನೀ ಹೇಳ್ತಿ ಜೀವಾತ್ಮಕ ಹಸು ಇಲ್ಲ ಅಂತ ಹೇಳ್ತಿ ಹಸು ಇಲ್ಲದವಂಗ ಮಾಳ ಯಾಕೆ ಮಾಡ್ತಾರ ವರ್ಷಕ್ಕೊಮ್ಮೆ ಲಕ್ಷ್ಮಣ ಏನ್ ನೀನ ಮಳ್ಳದಿಯೋ ಏನ್ ನಾ ಕೇಳಕ್ಕೆ ಮಳ್ಳು ನಿನ್ನ ಕಲಿಸಿದವ ಮಳ್ಳದನು ಎಲ್ಲಿದ ತಂದ ಗಂಟು ಹಾಕಿರ ಹುಚ್ಚ ಪೇಲಿ ನೀನು ನನಗ ತಳ ಗೊತ್ತಿಲ್ಲ ಬುಡ ಗೊತ್ತಿಲ್ಲ ಎದಕ್ ಹೋದ್ರತ್ತಿದಿ ಶೇಂಗಾ ತಿಂದ ನಾ ಈಗತ್ತೆ ತಳ ಬುಡ ಇಲ್ಲ ನಿಂದಲೇ ಪಕ್ಕ ಇನ್ನ ಮತ್ತ ಏನಾತು ಇದು ಅಲ್ಲದ ಹೇಳೇನಿಪ್ಪ ಏನಂತ ಹೇಳ್ತಾನ ಪಗಾರ ತಗೊಂಡ ನೋಡ್ರಿ ಪಗಾರ ಇವನು ಪಗಾರ ಮಾರ್ಯವ ಪಗಾರದಾಗ ಬಂದಾನ್ರಿ ಈಗ ಏನೊಂದು ಪುರಾಣ ಅಲ್ಲ ಒಂದು ಶಾಸ್ತ್ರ ಅಲ್ಲ ಇವಂಗ 500 ಪಗಾರ ಇದ್ದಾಗ ನನಗೆ 200 ಇರ್ತೈತಿ ಅವಂಗ 200 ಇದ್ದಾಗ ನನಗೆ 100 ಇರುತ್ತ ಇವಂಗ 100 ಇದ್ದಾಗ ನನಗೆ 50 ಇವಂಗ 50 ಇದ್ದಾಗ ನನಗೆ 25 ಇವಂಗ 25 ಇದ್ದಾಗ ನಂಗೆ 12.5 ಹೇಳತಾನು ಇರ್ಲಿ ಒಪ್ಪಗೋಣ ಇದೇನು ಪುರಾಣಿಕ ಅಲ್ಲ ಹೆಂಗ ಇದು ಕೇಳೋದು ನೀ ಪುರಾಣಿಕ ಅಲ್ಲ ಸಾಕ್ಷಾತ್ ನಿನ್ನ ಪರಮಾತ್ಮ ಅಂತ ಪರಮಾತ್ಮ ಅರ್ಧ ಶರೀರ ಕೊಟ್ಟ ನಾನು ಸರಿ ಜೋಡದೆ ಅಂತ ಹೇಳಿ ಅರ್ಧ ನಾರೇಶ್ವರಿ ಅವತಾರ ತಾಳಿ ನಿತ್ತಾನೋ ಲಕ್ಷ್ಮಣ ಕಮ್ಮಿ ಇಟ್ಟಿಲ್ಲ ನಾನು ಸರಿ ಜೋಡದೀನಿ ಅಂತ ಹೇಳಿ ಅರ್ಧ ಶರೀರ ಕೊಟ್ಟ ಅರ್ಧ ನಾರೇಶ್ವರಿಯಾಗಿ ನಿತ್ತ ನಿನ್ನ ಪರಮಾತ್ಮ ನನ್ನ ಎದುರಿಗೆ ಪರಮಾತ್ಮ ನಿತ್ತಾನ ಆತಕ್ಕೆ ಕಮ್ಮಿ ಇದ್ದಳಂದ್ರೆ ಅರ್ಧ ಶರೀರ ಕುಡ್ದೆ ನಿನ್ನ ಕೊಳಂಬಿದ್ದಿತ್ತು ದೊಡ್ಡ ವಿದ್ಯಲ್ಲ ಮತ್ ಇದು ಅಲ್ಲದ ತಮ್ಮ ಏನ ಪಗಾರದಾಗ ಬ್ಯಾಳ ಶಾನೆ ಅದನ್ರಿ ಪಗಾರದಾಗ ನೀ ಕಡಿಮೆ ಹೇಳ್ತಾನ ಎದರಾಗ ಕಮ್ಮಿ ಅದನ್ ಲಕ್ಷ್ಮಣ ಹೇಳು ನೀವೊಂದ ಪೊಲೀಸ್ ಆದ್ರ ನಿನ್ನ ಸರಿಜೋಡಿ ಪೊಲೀಸ್ ಆದದ್ದು ಒಂದು ಹೆಣ್ಣದ ನೀವೊಂದ ಆರ್ಮಿ ಒಳಗ ಬಾರ್ಡರ್ ಕಾಯ್ತಿ ಅಂದ್ರೆ ನಿನ್ನ ಸರಿಜೋಡಿ ಆರ್ಮಿ ಅದಕ್ಕೆ ಒಂದು ಹೆಣ್ಣದ ನೀವೊಂದು ಡಾಕ್ಟರ್ ಇದ್ರ ಡಾಕ್ಟರ್ ನೀವೊಂದು ಕಂಡಕ್ಟರ್ ಇದ್ರ ಕಂಡಕ್ಟರ್ ನೀವೊಬ್ಬ ಡ್ರೈವರ್ ಇದ್ರ ಡ್ರೈವರ್ ಮತ್ತ ಮೇಲಾಗಿ ಏನಾಗ್ಯದ ತಮ್ಮ ಇವತ್ತು ಒಂದು ವಿಮಾನ ಚಾಲನೆ ನಡೆಸಬೇಕಾದ್ರೂ ಬರೇ ಗಣಮಗ ಅಂದ್ರು ನಾ ಸಹಿತ ಅಲ್ಲಿ ಹೆಣ್ಮಗಳು ಇದ್ದಕ್ಕಿನದಾಳ ಹೆಂಗ್ರಿ ಇದೇನು ಹಿಂದ ವಾದ ಹೇಳಿ ಏನತ್ತ ಪಗಾರ ಹೆಚ್ಚೈತಿ ಕಮ್ಮಿ ಐತಿ ಅಂತ ಹೇಳತ್ತಾರ ನೀ ಪಗಾರದಾಗ ಕಡಿಮೆ ಐತಿ ಅಂತ ಹೇಳ್ತಾನ ಇವ್ ಫುಲ್ ಪಗಾರ ಹತ್ರಿ ನಾ ಹಾಫ್ ಪಗಾರ ಹತ್ರಿ ಹೇಳ್ತಾನು ಇದು ಜನರುಡಿ ಸುಮ್ಮ ನಾವೊಂದು ಮಾತು ಕೇಳ ಸುಮ್ಮ ಜನರುಡಿ ಕೇಳ್ತಾನೆ ನಿನಗ ಕೇಳ್ರಲ್ಲ ನೀ ಫುಲ್ ಪಗಾರದವನ ಹಾಫ್ ಪಗಾರದಕ್ಕೆ ಹೌದೌದ್ರಿ ಮತ್ ನನ್ನ ಫುಲ್ ಫ್ರೀ ಆಗೈತಿ ನಿನಗೊಂದು ಹಾಫ್ ಫ್ರೀ ಆಗ್ಬೇಕಾಗಿತ್ತಲ್ಲ ಆಗ್ಬೇಕಲ್ಲ ಹಾಪರೇ ಆಗ್ಬೇಕಲ್ಲ ನಿನಗ ನನಗ ಫುಲ್ ಆಗೈತಿ ನಿನಗೊಂದು ಹಾಫ್ರೇ ಮಾಡ್ಬೇಕಾಗಿತ್ತು ಮಾಡ್ಬೇಕಲ್ಲ ಅಂತ ಮ್ಯಾಗಿನ ಕಾನೂನು ಜಗದಾಗ ಹೆಣ್ಣಂದ್ರ ಒಂದು ಗೌರವ ಸ್ಥಾನ ಕೊಟ್ಟಾರ ಅದಕ್ಕ ಹೆಣ್ಣಂದ್ರ ಹೆಚ್ಚಿಂದ ಒಂದು ದೊಡ್ಡ ಸ್ಥಾನ ಕೊಟ್ಟದಕ್ಕ ಎಲ್ಲಾ ತರ ಸವಲತ್ತು ಮಾಡಿಟ್ಟಾರ ಕಿವ್ ಮಗ ಬಂದ ನೋಡ್ರಿ ಈಗ ಅಪ್ಪ ದೊಡ್ಡವ ಎದರಾಗ ದೊಡ್ಡದು ನನ್ನ ತಂಗಳು ತುಕಡಿ ದೊಡ್ಡವ ಅಪ್ಪ ಎಲ್ಲಾ ನಾ ಮಾಡೇನಿ ನನ್ನಿಂದ ಆಗೈತಿ ನಾ ಹೆಚ್ಚಿನವ ಎದರಾಗ ಹೆಚ್ಚಿನವದಿ ಆಧಾರಬದ್ಧವಾಗಿ ಬಾ ಅದನ್ನ ಏನ್ ಹೇಳ್ಕೊತ ಬಂದ ನಿನಗ ನೀರ ನಿರಾಕಾರ ಅಚ್ಚಿ ಕಡೆ ಸುದ್ದಿ ಹೇಳ್ಕೊತ ಬಂದ ನಿನಗ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟು ದಿಕ್ಕ ಪಾಲಕರು ಇದ್ದಿದ್ದಿಲ್ಲ ಕೊಲ್ಲಾಪುರ ಇಲ್ಲ ದಿಲ್ಲಿ ಇಲ್ಲ ಮುಂಬೈ ಇಲ್ಲ ಕಲ್ಕತ್ತಾ ಇಲ್ಲ ಕನ್ನಡ ಇಲ್ಲ ಮಸೀಬನಾಳ ಇಲ್ಲ ಇದು ಏನೇನೋ ಇರ್ಬೇಕಿತ್ತ ಮೊದಲ ಅಂಧಕಾರದಿಂದ ಕತ್ತಲಿ ಕಾಳಮೃತ ಕತ್ತಲಿ ಹೊಟ್ಟಿಲೆ ಬೆಳಕು ಹುಟ್ಟಿದ ಹೇಳಿ ನಿನಗನ ಕತ್ತಲಿ ಅಂದ್ರೆ ಹೆಣ್ಣ ಐತಿ ಕತ್ತಲಿ ಕಾಳಮೃತಕ್ಕೆ ನಾಮ ಬಂದದ ಏನತ್ತ ಕತ್ತಲ್ಯಾಗ ಹೆಂಗಿದ್ದೀನಿ ಅಂತ ಕೇಳ್ಕೊತ ಬಂದ ನೀವು ಕತ್ತಲ್ಯಾಗ ಹೆಂಗಿದ್ದೀನಿ ಅಂತ ತಿಳಿತಿಲ್ಲ ಅದ್ರ ಮಾತ್ರೆ ಅದ್ರ ಮಾತಿನವರು ಐತಿ ಅನ್ ಬಕ್ಕ ಇತ್ತ ಕಲ್ತದ್ವಿ ಏನ್ ಈಗ ಕಲ್ಕೋತ ಬಂದದಿ ಹೊಸವಾಗಿ ಕತ್ತಲೆ ಅಂದ್ರೆ ಹೆಣ್ಣತ್ತ ನಿನಗೆ ಹೇಳತೈತಿ ಕತ್ತಲೆ ಅಂದ್ರ ಹೆಣ್ಣ ಮತ್ತ ತಮ್ಮ ಹೆಂಗ್ರಿ ಏನ ಎದು ಅಲ್ಲದ ಏನತ್ತಾನು ವಾದ ನಡೆಸಿದಿ ಅಪ್ಪ ದೊಡ್ಡ ಮತ್ ಹೇಳಿ ಅಪ್ಪ ದೊಡ್ಡ ಮತ್ ಹೇಳ್ಯಾನ ಅಪ್ಪ ಇಲ್ಲಿ ಕಮ್ಮಿ ಅದೇ ಅಂತ ಹೇಳ ಸಿದ್ಧಾಂತ ಕೊಟ್ಟನಿ ಪುರಾಣ ಲೇಖಿ ಹೆಂಗ ಕೃಷ್ಣ ಸೀರಿ ಉಟ್ಟ ಭೀಮ ಸೀರಿ ಉಟ್ಟ ಅರ್ಜುನ ಸೀರಿ ಉಟ್ಟ ವಿಷ್ಣು ಸೀರಿ ಉಟ್ಟ ಇವ್ರೆಲ್ಲ ಉಡದಲ್ದ ಇನ್ನೊಬ್ಬ ಉಟ್ಟಾನ ತಮ್ಮ ಇದ ಕಲಿಯುಗದೊಳಗ ಪಂಡ್ರಾಪುರದ ವಿಠಲ ಟೊಂಕದ ಮೇಲೆ ಕೈ ಇಟ್ಟು ನಿತ್ತ ನೋಡಿ ಇವ್ ಸಹಿತ ಸೀರಿ ಉಟ್ಟಾನ ಇವನು ಸೀರೆ ಉಟ್ಟಾನ ಹೆಂಗ